ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ, ಟ್ಯಾಂಕ್ ಅಲ್ಲಿ ನೀರ್ ಖಾಲಿ ಆಗಿರ್ಬೇಕು, ಮೋಟರ್ ಹಾಕ್ತೇನೆ ರೀ. ಮೇಲ್ ಹೋಗಿ ನೋಡ್ದೆ, ಟ್ಯಾಂಕ್ ಅಲ್ಲಿ ನೀರಿದೆ, ಆದ್ರೂ ನೀರ್ ಬರ್ತಿಲ್ಲ. ಹಾಗಾದ್ರೆ ಟ್ಯಾಂಕ್ ಕಟ್ಕೊಂಡಿರ್ಬೇಕು ಅನ್ಸುತ್ತೆ. ಪ್ಲಂಬರ್ನ ಕರ್ಸಿ ಕ್ಲೀನ್ ಮಾಡಿಸ್ತೀನಿ ಬಿಡು. ಅದಕ್ಕೆ ಪ್ಲಂಬರ್ನ ಕರೆಸ್ಬೇಕಾ? ಏನ್ ಟ್ಯಾಂಕ್ ಕ್ಲೀನ್ ಮಾಡೋದೇನು ಬ್ರಹ್ಮವಿದ್ಯನಾ? ಪೈಪಲ್ಲಿ ಕಸನೋ ಕಡ್ಡಿನೋ ತುಂಬಿಕೊಂಡಿರತ್ತೆ, ಅದನ್ನ ಕ್ಲೀನ್ ಮಾಡಿದ್ರೆ ನೀರು ಬರತ್ತಪ್ಪ. ಇದಕ್ಕೆ ಹೋಗಿ ಅವ್ರನ್ನ ಯಾಕೆ ಕರೆಸ್ಬೇಕು? ಅದನ್ನಾದ್ರೂ ಮಾಡೋರು ಯಾರು? ನನಗೀಗ ಟ್ಯಾಂಕ್ ಎಲ್ಲ ಹತ್ತಕ್ಕಾಗಲ್ಲ. ಬೇಡ, ನಾನೇ ಇದ್ದೀನಲ್ಲ. ಬ್ಲಾಕೇಜ್ ಕ್ಲೀನ್ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟು. ಯಾವ್ದು ಎಲ್ಲೇ ಇರಲಿ ಬ್ಲಾಕು ಈಸಿಯಾಗಿ ತೆಗೆದು ಬಿಡ್ತೀನಿ. ನೋಡಪ್ಪ, ಅವ್ರನ್ನ ಕರೆಸಿದ್ರೆ ಸುಮ್ಮನೆ 800-900 ರೂಪಾಯಿ ಕೊಡಬೇಕು. ಅದು ನನಗೆ ಕೊಡಿ, ನನಗೆ ಸಹಾಯ ಆಗುತ್ತೆ. ನೀನ್ ಕ್ಲೀನ್ ಮಾಡ್ತೀಯ? ಗಣೇಶನ್ ಮಾಡು ಅಂದ್ರೆ ಈಶನ್ ಮಾಡಿ ಕೂಡಿಸ್ತೀಯ ನೀನು. ಅದನ್ನು ನೆಟ್ಟಿಗೆ ಮಾಡಲ್ವಲ್ಲ ತಾತ, ಏನಾದರೂ ಒಂದು ಎಡವಟ್ಟು ಮಾಡೇ ಮಾಡ್ತಾರೆ. ಸಮರ್ಥ, ಆ ಥರ ಎಲ್ಲ ಏನೂ ಆಗಲ್ಲ. ನಮ್ಮ ಮನೆಯಲ್ಲಿ ನಲ್ಲಿ ನೀರು ಬರದೇ ಇದ್ದಾಗೆಲ್ಲ ನಾನೇ ಪೈಪ್ ತಿವಿದು ಕ್ಲೀನ್ ಮಾಡ್ತಾ ಇದ್ದಿದ್ದು. ಅಲ್ಲ, ಇದೇನು ದೊಡ್ಡ ರಾಕೆಟ್ ಸೈನ್ಸಾ? ನಾನು ಮಾಡ್ತೀನಿ ಬಿಡು. ಆದ್ರೂ ಆ ಕೆಲಸ ನಿಮಗೆ ಕಷ್ಟ ಆಗಲ್ವಾ? ಇದು ಒಂದು ಕೆಲಸನೇನಮ್ಮ. ಅಲ್ಲ, ಏನು ಭಗೀರಥಂತರ ತಪಸ್ ಮಾಡಿ ಗಂಗೆನ ಭೂಮಿಗಿಳಿಸ್ಬೇಕಾ? ಇಲ್ವಲ್ಲ. ಟ್ಯಾಂಕಿಂದ ನಲ್ಲಿ ನೀರು ಬರ್ಸ್ಬೇಕು ಅಷ್ಟೇ. ನಾನು ಮಾಡ್ತೀನಿ ಬಿಡು. ಈ ಕೆಲಸಕ್ಕೆ ನನ್ನ ಅಸಿಸ್ಟೆಂಟ್ ಆಗಿ ನನ್ನ ಸೊಸೆ ಮುದ್ದನ್ನು ಕರ್ಕೊಂಡು ಹೋಗ್ತೀನಿ. ಸೊಸೆ ಮುದ್ದು, ಬಾ ಹೋಗೋಣ. ಬೇಡ ಬಿಡಿ, ಯಾರತ್ತಾದ್ರೂ ಮಾಡಿಸಿದ್ರಾಯ್ತು. 700 ರೂಪಾಯಿ ರೆಡಿ ಮಾಡ್ಕೊಳಪ್ಪ ನೀನು. ಯಾರಿಗೋ ಕೊಡೋ ಪೇಮೆಂಟ್ನ ನನಗೆ ಕೊಡು, ಪುಣ್ಯನಾದ್ರೂ ಬರುತ್ತೆ. ಬಾ ಸೊಸೆ ಮುದ್ದು. ಸಂಪಿಗೆ ಎಲ್ಲಿಂದ ಬರುತ್ತೆ ನೀರು? ಎಲ್ಲಿಂದ ಬರುತ್ತೆ? ಸೊಸೆ ಮುದ್ದು, ಸಂಪಿಗೆ ಬರೋದು ಕಾರ್ಪೊರೇಷನ್ ನಿಂದ. ಅಲ್ಲಿ ಪಂಪ್ ಮಾಡಿದ್ರೆ ಓವರ್ ಟ್ಯಾಂಕ್ ತುಂಬತ್ತೆ. ಅದು ತುಂಬಿದ್ರೆ ಇಲ್ಲಿ ನೀರು ಬರುತ್ತೆ. ಇದು ಸರಿ ಇದೆ. ನಾವು ಓವರ್ ಟ್ಯಾಂಕು ಸಂಪು ಎರಡನ್ನು ಚೆಕ್ ಮಾಡಬೇಕು. ಈಗ ಮೊದಲು ಓವರ್ ಟ್ಯಾಂಕ್ನ ನೋಡ್ತೀನಿ. ಈ ವರ್ಷ ಕೆಂಪೇಗೌಡ ಪ್ರಶಸ್ತಿ ನಿನಗೆ ಕೊಡಕ್ಕೆ ಹೇಳ್ತೀನಿ ಸೊಸೆ ಮುದ್ದು. ಮಾವ, ತಿರುಪತಿ ಬೆಟ್ಟ ಹತ್ತದಾಗಿದ್ಯಲ್ವಾ? ಹೌದಮ್ಮ. ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ. ಹೋಯ್ತಲ್ಲಪ್ಪ, ನನ್ ಸೊಂಟ ಹೋಯ್ತು, ನನ್ ಜೀವನ ಮುಗ್ದಾಯ್ತು. ಅಯ್ಯೋ, ನೋವು. ಅಯ್ಯೋ, ಏನಾಯ್ತು? ಮಾವ ಬೆಟ್ಟದಿಂದ ಬಿದ್ಬಿಟ್ರು, ಮೆಟ್ಲಿಂದ ಬಿದ್ಬಿಟ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.